ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮಾಯಿನ್ ಅಮ್ಮಾ ಬಾದ್. ನಿಮ್ಮ ಮನೆಯಲ್ಲಿ ಟಿವಿ ಇದ್ದರೆ ಈ ಸಮಯದಲ್ಲಿ ಅದನ್ನು ನೋಡದಿರಿ. ನೋಡಿದರೆ ನಿಮ್ಮ ಮನೆಯಲ್ಲಿ ಶೈತಾನಿನ ಸಾನ್ನಿಧ್ಯ ಉಂಟಾಗಲಿದೆ. ಇನ್ಶಾಲ್ಲ ಯಾವುದಾಗಿದೆ ಆ ಸಮಯ ಎಂಬುದನ್ನು ತಿಳಿದು ಆ ಸಮಯದಲ್ಲಿ ನೋಡುವುದನ್ನು ತ್ಯಜಿಸೋಣ. ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಜಾಬಿರ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಸಮಿಅತು ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಇನ್ನ ಶೈತ್ವಾನ, ಖಂಡಿತವಾಗಿಯೂ ಶೈತ್ವಾನ್, ಇದಾ ಸಮಿಅನ್ನಿದಾ ಬಿಸ್ವಲಾತಿ, ನಮಾಜ್ಗೆ ಇರುವಂತಹ ಕರೆ ಅಂದರೆ ಅಜಾನ್ ಕರೆಯನ್ನು ಕೇಳಿದ ಸಂದರ್ಭದಲ್ಲಿ ರಹಬ ಅತ್ತಾಯಕೂನ ಮಕಾನ ರೌಹಾಯಿ, ಅಜಾನ್ ಕರೆ ಕೇಳದಂತಹ ಖಾಲಿ ಪ್ರದೇಶಕ್ಕೆ ಓಡಿ ಹೋಗ್ತಾನೆ ಎಂದು. ಅಂದರೆ ಎಲ್ಲೆಲ್ಲ ಅಜಾನ್ ಕೇಳುತ್ತದೋ ಅಲ್ಲಿ ಶೈತಾನ್ ನಿಲ್ಲಲ್ಲ ಎಂದು. ಆದ್ದರಿಂದ ಮಸೀದಿಯಲ್ಲಿ ಅಜಾನ್ ಕರೆ ಕೊಡುವಂತಹ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಟಿವಿ ನೋಡುತ್ತಲೋ ಅಥವಾ ಮಾತನಾಡುತ್ತಲೋ ಇದ್ದರೆ ಮನೆಯಲ್ಲಿ ಅಜಾನ್ ಕರೆ ಕೇಳದ ಕಾರಣ ಮನೆಯ ಒಳಗೆ ಇರುವಂತಹ ಶೈತಾನ್ ಮನೆಯಿಂದ ಹೊರಗೆ ಹೋಗಲ್ಲ. ಆದ್ದರಿಂದ ಅಜಾನ್ ಕರೆ ಕೊಡುವಂತಹ ಸಂದರ್ಭದಲ್ಲಿ ಮೌನ ಪಾಲಿಸಬೇಕು ಎಂದು ಹೇಳಿದ್ದು ಅದಕ್ಕೆ. ಕಾರಣ ನಮ್ಮ ಸುತ್ತಮುತ್ತಲಿರುವಂತಹ ಶೈತಾನ್ ಆ ಅಜಾನ್ ಕರೆಯನ್ನು ಕೇಳಿದರೆ ಅಲ್ಲಿಂದ ಓಡಿ ಹೋಗ್ತಾನೆ. ಅದೇ ನಾವು ಮಾತನಾಡುವುದಾದರೆ, ಟಿವಿ ನಾವು ಆಫ್ ಮಾಡದೇ ಇರುವುದಾದರೆ ಆ ಶಬ್ದದಿಂದ ಮನೆಯಲ್ಲಿ ಅಜಾನ್ ಕರೆ ಕೇಳಲ್ಲ. ಅದರಿಂದ ಮನೆಯಲ್ಲಿ ಶೈತಾನ್ನ ಸಾನ್ನಿಧ್ಯ ಉಂಟಾಗಲಿದೆ. ಈ ಟಿವಿ ಎಂದು ಹೇಳುವಾಗ ಕೇವಲ ಟಿವಿ ಮಾತ್ರವಲ್ಲ. ಒಂದು ಕಾಲದಲ್ಲಿ ಟಿವಿ ಅತಿಯಾಗಿ ಉಪಯೋಗಿಸುವಂತಹ ಮನೆಗಳಿತ್ತು. ಇಂದು ಅಧಿಕವಾಗಿ ಯಾರ ಮನೆಯಲ್ಲೂ ಟಿವಿ ಇಲ್ಲ. ಕಾರಣ ಪ್ರತಿಯೊಂದು ಮನೆಯಲ್ಲೂ ಕೂಡ 4-5 ಸ್ಮಾರ್ಟ್ಫೋನ್ ಇರುವ ಕಾರಣ ಎಲ್ಲರೂ ಕೂಡ ಅದರಲ್ಲಿ ಟಿವಿಯಲ್ಲಿ ಬರುವಂತಹ ಸಂಗತಿಗಳನ್ನೆಲ್ಲ ಅದರಲ್ಲಿ ನೋಡ್ತಾರೆ. ಅದರಿಂದ ಅದು ಕೂಡ ಅಜಾನ್ ಕರೆ ಕೊಡುವಂತಹ ಸಂದರ್ಭದಲ್ಲಿ ನಾವು ಆಫ್ ಮಾಡದಿದ್ದರೆ ನಮ್ಮ ಮನೆಯಲ್ಲಿ ಶೈತಾನ್ಯ ಸಾನ್ನಿಧ್ಯ ಉಂಟಾಗಲಿದೆ. ಆದ್ದರಿಂದ ಅಜಾನ್ ಕರೆ ಕೊಡುವಂಥ ಸಂದರ್ಭದಲ್ಲಿ ಸಣ್ಣ ಮಕ್ಕಳಾದರೂ ಕೂಡ ನಾವು ಮನೆಯಲ್ಲಿ ಎಲ್ಲರೊಂದಿಗೂ ಕೂಡ ಸುಮ್ಮನೆ ಇರಲು, ಮೌನ ಪಾಲಿಸಲು ಹೇಳುವುದಾದರೆ ನಮ್ಮ ಮನೆಯಲ್ಲಿ ಮತ್ತೆ ಶೈತಾನ್ಯ ಸಾನ್ನಿಧ್ಯ ಉಂಟಾಗಲ್ಲ. ಅಲ್ಲಾಹನು ನಮ್ಮ ಮನೆಯನ್ನು, ಮನೆಯ ಪರಿಸರವನ್ನು ಶೈತಾನ್ಯ ಸಾನ್ನಿಧ್ಯದಿಂದ ಅಲ್ಲಾಹನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.